ವರದಿಯಿಂದ ಕೈಬಿಡಬೇಕು, ಅದನ್ನು ಮ್ಯಾನ್ಯುವಲ್ ಆಗಿ ಬೌದ್ಧಿಕವಾಗಿ ಸರ್ವೆ ಮಾಡಬೇಕು ಅಂತ ಈಗಾಗಲೇ ನಾವು ಹಳ್ಳಿಹೊಳೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಸಹ ಮಾಡಿದೆವು. ಈ ದಿನ ನಮ್ಮ ಸಮಿತಿಯಿಂದ ಉಡುಪಿ ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಿ ವರದಿಯನ್ನು ಜನವಸತಿ ಪ್ರದೇಶದ ವರದಿಯನ್ನು ಕೈಬಿಡಬೇಕೆಂದು ಸಹ ಹಳ್ಳಿಹೊಳೆ ಗ್ರಾಮಸ್ಥರ ಬೃಹತ್ ಸಹಿ ಸಂಗ್ರಹಣವನ್ನು ಸಹ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಮನವಿಯನ್ನು ಸಹ ಇವತ್ತು ಸಲ್ಲಿಸಿದೆವು. ಹಳ್ಳಿಹೊಳೆ ಗ್ರಾಮ ಕೃಷಿ ಆಧಾರಿತ ಗ್ರಾಮವಾಗಿದೆ. 90% ಪ್ರದೇಶವು ಕೃಷಿಯನ್ನೇ ನಂಬಿ ಬದುಕುತ್ತಾ ಇದ್ದೇವೆ. ಈ ವರದಿಯಲ್ಲಿ ಮುಂದಿನ ದಿನಗಳಲ್ಲಿ ಕೃಷಿ ಮಾಡಲು ಸಹ ಅನೇಕ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ವಿಧಿಸುವುದರಿಂದ ಮುಂದಿನ ದಿನಗಳಲ್ಲಿ ರೈತರಲ್ಲಿ ಭಯವನ್ನು ಹುಟ್ಟುಹಾಕುವಂತಾಗಿದೆ. ಹಾಗಾಗಿ ಮತ್ತು ಸರ್ಕಾರದ ಅಭಿವೃದ್ಧಿ ವಿಚಾರದಲ್ಲಿ ಹಣ ಬಿಡುಗಡೆಯಾದರೂ ಸಹ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪರಿಸರ ಸೂಕ್ಷ್ಮ ವಲಯ ಅಂತ. ಹಾಗೆ ಈಗಾಗಲೇ ಕಸ್ತೂರಿ ರಂಗನ್ ಅವೈಜ್ಞಾನಿಕ ವರದಿಯನ್ನು ವಿರೋಧಿಸಿ ಹಳ್ಳಿಹೊಳೆ, ಜಡ್ಕಲ್, ಮುದೂರು, ಗೋಳಿಹೊಳೆ, ಕೆರಾಡಿ, ಎಡಮೊಗ್ಗೆ, ಇಡೂರು, ಕುഞ്ഞാಡಿ, ಚಿತ್ತೂರು ಗ್ರಾಮಗಳಲ್ಲಿ ಈಗಾಗಲೇ ಪ್ರತಿಭಟನೆ ಮಾಡಿದ್ದು, ಮುಂದಿನ ದಿನದಲ್ಲಿ ಕಸ್ತೂರಿ ರಂಗನ್ ವರದಿ ಒಳಗೊಂಡಿರುವ ಉಡುಪಿ ಜಿಲ್ಲೆಯ 35 ಗ್ರಾಮಗಳು ಒಟ್ಟು ಸೇರಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವ ಒಂದು ನಿರ್ಧಾರಕ್ಕೆ ನಾವು ಹೋಗಲಿಕ್ಕಿದ್ದೇವೆ. ಈಗಾಗಲೇ ಹಳ್ಳಿಹೊಳೆ ಗ್ರಾಮಕ್ಕೆ ಸರ್ಕಾರದಿಂದ BSNL ಟವರ್ ಮಂಜೂರಾಗಿದ್ದು, ಆ ಟವರಿಗೆ NOC ಪಡೆಯಲು ಸಹ ಪ್ರಾಧಿಕಾರದಿಂದ ನಡೆಯಲಾಗಿದೆ. ಯಾಕಂತ ಹೇಳಿದ್ರೆ ನಿಮ್ದು ಪರಿಸರ ಸೂಕ್ಷ್ಮ ವಲಯ ಬರ್ತದೆ, ನಿಮಗೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ. ಹಾಗಾಗಿ ಇನ್ನೂ ಬರ್ತಾ ಇದೆ. ಕಸ್ತೂರಿ ರಂಗನ್ ವರದಿ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಯಾಕಂತ ಹೇಳಿದ್ರೆ ಪ್ರಾಣಿಗಳಿರ್ಬೇಕು, ಕಾಡು ರಕ್ಷಣೆ ಆಗಬೇಕು, ಅದೆಲ್ಲರೂ ಕೂಡ ನಮ್ಮ ಹೊಣೆ. ನಾವು ಹಳ್ಳಿ ಜನಗಳು ಅದನ್ನು ಪ್ರೀತಿಸ್ತಾ ಬಂದವರೇ ವಿನಃ ನಾವು ಅದನ್ನು ದ್ವೇಷಿಸ್ತಾ ಬರಲಿಲ್ಲ. ಇಲ್ಲಿ ತನಕ ಕೂಡ ನಾವು ದ್ವೇಷಿಸ್ತಾ ಬರಲಿಲ್ಲ, ಪ್ರೀತಿಸ್ತಾ ಬಂದಿದ್ದೇವೆ. ಆಗಲ್ಲ, ಅವೈಜ್ಞಾನಿಕ ವರದಿ ಬೇಡ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರದ್ದು ವರದಿಯಲ್ಲಿ ಏನಿದೆ ಕೇಳಿದ್ರೆ ಯಾವುದೇ ಹೊಸದಾದ ಮನೆ ಕಟ್ಟಲಿಕ್ಕಿಲ್ಲ, ಯಾವುದು ಕನ್ವರ್ಷನ್ ಮಾಡ್ಲಿಕ್ಕಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಕರೆಂಟಿನ NOC ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಗೇಟ್ ಹಾಕ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಉದಾಹರಣೆಗೆ ಫ್ಯಾಕ್ಟ್ರಿ. ನಮ್ಮಲ್ಲಿ ಹಳ್ಳಿ ಜನಗಳು, ನಮ್ಮಲ್ಲಿ ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನಲ್ಲಿ ಇವಾಗ 2 ಗೇರು ಬೀಜ ಕಾರ್ಖಾನೆ ಇದೆ. ಆ 2 ಗೇರು ಬೀಜ ಕಾರ್ಖಾನೆಯಲ್ಲಿ ಸಾಧಾರಣ ಒಂದು 15-20 ವರ್ಷ, ಉದಾಹರಣೆ ನಮ್ಮ ತಾಯಿ ಇರ್ಬೋದು, ನಮ್ಮ ತಾಯಿ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ನಮ್ಮ ಅಕ್ಕನ ಮದುವೆ ಮಾಡಿದ್ದು, ನಮ್ಮ ಮದುವೆ ಮಾಡಿದ್ದು, ನಮ್ಮ ಮನೆ ಸಂಸಾರ ಎಲ್ಲ ನಡೆಸ್ಕೊಂಡಿದ್ರು. ಇವಾಗ ಅದನ್ನು ಕೂಡ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಹಳ್ಳಿ ಜನಗಳು ಬದುಕುವುದು ಹೇಗೆ? ಹಳ್ಳಿ ಜನಗಳ ದುಡಿಮೆ ಹೇಗೆ? ನಾವು ಕೃಷಿ ನಂಬ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ತೋಟ ಇದೆ, ನಮ್ಮಲ್ಲಿ ಗದ್ದೆ ಇದೆ. ಆದ್ರೆ ಗದ್ದೆಗೆ ಏನು ಕ್ರಿಮಿನಾಶಕ ಸಿಂಪಡಲಿಕ್ಕೆ ಮಾಡ್ಲಿಕ್ಕಿಲ್ಲ, ಔಷಧಿ ಹೊಡಿಲಿಕ್ಕಿಲ್ಲ. ಆ ತರದ ವಿಚಾರ ಅದರಲ್ಲಿ ಹರಿದಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಹೇಳೋದು ಸ್ಪಷ್ಟನೆ ಕೊಡ್ಲಿ, ಯಾವುದು ಅಧಿಕಾರಿಗಳು ಬಂದು ಸ್ಪಷ್ಟನೆ ಕೊಡ್ಲಿ. ನಾವು ಈಗಾಗಲೇ ಮೇಡಮ್ ಹತ್ರ ಕೇಳಿದ್ದೀವಿ, ಹೀಗೆ ಮೇಡಮ್ ನೀವು ಸ್ಪಷ್ಟನೆ ಕೊಡಿ, ನಮ್ಮ ಗ್ರಾಮ ಪಂಚಾಯತಿಗೆ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಸ್ಪಷ್ಟನೆ ಕೊಡಿಸಿ, ನಮಗೆ ಅದರಿಂದ ಸ್ವಲ್ಪ ಗೊಂದಲ ನಿವಾರಣೆ ಆಗ್ತಂತ ನಾವು ಈಗಾಗಲೇ ಕೇಳಿದ್ದೇವೆ. ಅದಕ್ಕೆ ಮೇಡಮ್ ಕೂಡ ಏನ್ ಹೇಳ್ತಾ ಇದ್ದಾರೆ. ಆದರೆ ಒಂದು ಭಾಗದಲ್ಲಿ ಅನುಷ್ಠಾನ ಆಗ್ತಾ ಇದೆ. ಈಗಾಗಲೇ ನಮ್ದು ಲ್ಯಾಂಡ್ ಕನ್ವರ್ಷನ್ ಆಗ್ತಾ ಇಲ್ಲ. ಸರ್ಕಾರ 2012-13 ಸಹ ಹೇಳಿದೆ ನಾವು ಅದನ್ನು ಕೈ ಬಿಟ್ಟಿದ್ದೇವೆ ಅಂತ ಹೇಳಿ. ಈಗ ಮೊನ್ನೆ ತಾನೇ ಸಹ ಕೈ ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ಭಾಗದಿಂದ ಅದು ಅನುಷ್ಠಾನ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರ ನೋಟಿಫಿಕೇಶನ್ ಆರನೇ ಸಲ MLA-ಗಳು ಈಗಿನ MLA-ಗಳು ಸಂಸದರು ಅವರನ್ನು ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಕೇರಳ ಸರ್ಕಾರ ಕಸ್ತೂರಿ ರಂಗನ್ ವರದಿ ಬಂದಾಗಿದೆ. ಪ್ರತಿ ಗ್ರಾಮ ಪಂಚಾಯತಿಗೆ ಯಾವ ಸಾಧಕ ಬಾಧಕಗಳಿದೆ ಅಂತ ಹೇಳಿ ಅವರ ಭಾಷೆನಲ್ಲಿ ಕ್ಲೀನ್ ಆಗಿ ಅವರಿಗೆ ಅರ್ಥೈಸಿದ್ದಾರೆ, ಅಲ್ಲಿ ಎಜುಕೇಟ್ ಮಾಡಿದ್ದಾರೆ. 3-4 ಸರಿ ನೋಟಿಫಿಕೇಶನ್ ಇಲ್ಲಿ ಈ ಕೊನೆ ಕ್ಷಣದಲ್ಲಿ ನೀವೆಲ್ಲ ಈಗ ಬಂದು ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಅವರನ್ನು ಪ್ರಶ್ನೆ ಮಾಡಬೇಕು. 2013 ಕೂಡ ಈ ಹೋರಾಟ ನಡೀತಾ ಇತ್ತು. ಈಗಾಗಲೇ ನಾವೀಗ 2013 ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಒಂದು ಶಾಸಕರು, ಎಲ್ಲಿ ಶೃಂಗೇರಿ ಶಾಸಕರೊಬ್ಬರು ಪ್ರಸ್ತಾಪ ಮಾಡಿದರು. ಇದು ರಾಜಕೀಯ ರಹಿತವಾದಂತ ವಿಚಾರ, ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ಯಾವುದೇ ರಾಜಕೀಯ ಇಲ್ಲಿ ತರಬಾರ್ದು, ಜಾತಿ ಮತ ತರಬಾರ್ದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಜೀವಿತದ ಪ್ರಶ್ನೆ ಇದು ಅನ್ನಡಿ ಎಲ್ಲ ಅದರ ಸವಿವರವಾದ ವಿಸ್ತಾರ. ಈಗಾಗಲೇ ನಮ್ಮ ಎಲ್ಲ ಮೊಬೈಲಲ್ಲೂ ಕೂಡ ಅದ್ರ ಬಗ್ಗೆ ಎಲ್ಲರ ಕಡೆ ಕೂಡ ಬಿತ್ತರ ಆಗ್ತಾ ಇತ್ತು. 2013 ಹೋರಾಟ ಮಾಡ್ತೀವಿ. ಅವಾಗಿನ ಸರ್ಕಾರ ಮಾಡಿರ್ತಕ್ಕಂಥ ಈ ಒಂದು ತೊಂದರೆಯಿಂದ ಈಗ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಕಷ್ಟ ಆಗ್ತಾ ಇತ್ತು ನಮ್ಮಲ್ಲಿ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇರಿಕೆ ಮಾಡಿದ್ವಿ, ಕನ್ವರ್ಷನ್ ಆಗ್ತಾ ಇಲ್ಲ. ಈಗ ನಾವು ಕೇಳೋದು ಇಷ್ಟ, ನಮ್ಮ ಮನವಿ ಏನ್ ಕೇಳಿದ್ರೆ
ಒಂದು ವೇಳೆ ಆ ಏರಿಕೆ ಮಾಡಿದ್ರೆ ಆಯಾ ಅಧಿಕಾರಿಗಳು ಬಂದು ಅದರದ್ದು ಸಮರ್ಪಕವಾದ ಒಂದು ವಿವರಣೆ ಕೊಡ್ಬೇಕು ಗ್ರಾಮಸ್ಥರಿಗೆ. ಈಗ ನಮ್ಮ ಬದುಕು ಹೇಗಾಗಿದೆ ಕೇಳಿದ್ರೆ ಒತ್ತಡದ ಬದುಕಾಗಿದೆ. ಹಳ್ಳಿಯಲ್ಲಿ ನಮ್ಮ ಬದುಕು ಒತ್ತಡದ ಬದುಕಾಗಿದೆ. ನಮಗೆ ಅರ್ಥಗೆ ಏನಂದ್ರೆ ಒಂಥರ ಒತ್ತಡದಿಂದ ಬದುಕಿರುವಂತ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗಿದೆ. ಯಾಕೆ ಹೇಳಿದ್ರೆ ನಾವು ಈಗಾಗಲೇ ಬೇರೆ ಬೇರೆ ಹೋರಾಟಗಾರರಲ್ಲಿ ಮಾಹಿತಿ ಕೇಳ್ತಾ ಇದೀವಿ ಈ ವಿಚಾರದಲ್ಲಿ. 2013 ಏನು ಹೋರಾಟ ಮಾಡ್ತಿದ್ರು ಆ ಹೋರಾಟಗಾರರಲ್ಲಿ ನಾವು ಮಾಹಿತಿ ಕೇಳ್ತೇವೆ. ಯಾವ ತರ ಇದೆ ಕಸ್ತೂರಿ ರಂಗನ ಒಂದು ವಿಚಾರ ನಡೆ ಮಾಹಿತಿ ಕೇಳ್ತೀವಿ ವಿನಃ ನಮಗೆ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಬಂದು ನಮಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ಇವಾಗಲೇ ನಾವು DC ಮೇಡಮ್ ಹತ್ರ ನಾವು ಮನವಿ ಕೊಟ್ಟಾಗಲೂ ಕೂಡ ನಾವು ಕೇಳಿರೋದಿಷ್ಟೇ, ಅಧಿಕಾರಿಗಳು ಬರಲಿ, ಅಧಿಕಾರಿಗಳು ಗ್ರಾಮದ ಬಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವರಿಗೆ ಒಂದೊಳ್ಳೆ ಜನ ಸೇರಿಸ್ಲಿಕ್ಕೆ ಆಗಿದ್ರೆ ನಾವು ಸೇರ್ತೀವಿ.